ಒಂದು ಹೋಟೆಲ್ಗೆ ಒಂದು ದಿನ ಗರ್ಭ ಶ್ರೀಮಂತ ಬರ್ತಾನೆ. ಆ ಹೋಟೆಲ್ನಲ್ಲಿ ಕೆಲಸ ಮಾಡೋ ಒಬ್ಬ ಯುವಕ ಆ ಶ್ರೀಮಂತ ವ್ಯಕ್ತಿಯನ್ನು ನೋಡ್ತಾನೇ ಇರ್ತಾನೆ. ಆ ಶ್ರೀಮಂತನ ಮೈ ಮೇಲಿರುವಂತಹ ಉಡುಗೆ ತೊಡುಗೆ, ಮೈ ಮೇಲಿರುವಂತಹ ಚಿನ್ನ ಹಾಗೂ ಅವನ ಹತ್ತಿರ ಇರುವ ಕಾರುಗಳನ್ನು ನೋಡಿ ಆಶ್ಚರ್ಯಕ್ಕೆ ಒಳಗಾಗುತ್ತಾನೆ. ಹೋಟೆಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆ ಶ್ರೀಮಂತನ ನೋಡ್ತಾ ಕೆಲಸ ಮಾಡ್ತಾ ಇರ್ತಾನೆ. ಆ ಶ್ರೀಮಂತನನ್ನು ಗಮನಿಸಿದ ಆ ಹುಡುಗನನ್ನು ಕರೆದು, ಯಾಕಪ್ಪ ಹಾಗೆ ನೋಡ್ತೀಯ ಅಂತ ಕೇಳ್ತಾನೆ. ಸರ್, ನಾನು ನಿಮ್ಮ ಥರ ದೊಡ್ಡ ಶ್ರೀಮಂತ ಆಗೋ ಆಸೆ ನನಗಿದೆ ಸರ್. ನಾನು ಮುಂದೆ ನಿಮ್ಮಷ್ಟೇ ಶ್ರೀಮಂತನಾಗ್ತೇನೆ ಸರ್ ಎಂದು ಹೇಳ್ತಾನೆ. ನೀನು ನಂತರ ದೊಡ್ಡ ಶ್ರೀಮಂತ ಆಗಬೇಕು ಅಂದರೆ ಕಷ್ಟಪಡಬೇಕು. ನೀನು ನಂತರ ಕಷ್ಟಪಟ್ಟರೆ ನೀನು ನಂತರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬಹುದು ಎಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನಾಳೆ ನಮ್ಮ ಆಫೀಸಿಗೆ ಬಾ, ಬಿಸ್ನೆಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಎಂದು ಹೋಗ್ತಾನೆ. ಆಗ ಆ ಯುವಕ ವಿಸಿಟಿಂಗ್ ಕಾರ್ಡ್ ನೋಡ್ತಾ ಯೋಚನೆ ಮಾಡ್ತಾ ಇರ್ತಾನೆ. ಈ ಶ್ರೀಮಂತ ಹಂತದ್ದು ನನಗೆ ಏನು ಹೇಳ್ಕೊಡಬಹುದು? ನನ್ನ ತಲೆಯಲ್ಲಿ ಏನಾದರೂ ಕೆಟ್ಟದ್ದು ತುಂಬಿದರೆ ಏನು ಮಾಡಬಹುದಪ್ಪ ಅಂತ ಯೋಚನೆ ಮಾಡ್ತಾನೆ. ಯಾಕೆ ಬೇಕಪ್ಪ ಈ ಶ್ರೀಮಂತರ ಸಹವಾಸ, ಈ ಕಾಲ ಮೊದಲೇ ಸರಿಲ್ಲ ಅಂತ ಹೇಳಿ ಆ ವಿಸಿಟಿಂಗ್ ಕಾರ್ಡ್ನ ಅಲ್ಲೇ ಬಿಸಾಕಿ ಹೋಗ್ತಾನೆ. ಹೀಗೆ ಆ ಯುವಕ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಬರ್ತಿರೋಂತಹ ಶ್ರೀಮಂತರನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಕೆಲಸ ಮಾಡ್ತಾನೆ ಸಾಕ್ತಾನೆ ಇರ್ತಾನೆ. 5 ವರ್ಷಗಳ ನಂತರ ಅದೇ ಹೋಟೆಲಲ್ಲಿ ಆ ಗರ್ಭ ಶ್ರೀಮಂತ ಬರ್ತಾನೆ. ಆ ಶ್ರೀಮಂತನ ಉಡುಗೆ ತೊಡುಗೆ ನೋಡಿ ಒಂದು ಕ್ಷಣ ಬೆರಗಾಗುತ್ತಾನೆ. ಆ ಶ್ರೀಮಂತ ಕರೆದು, ಯಾಕೆ ಹಾಗೆ ನೋಡುತ್ತೀಯಾ? ನೀನಿನ್ನ ಬದಲಾವಣೆನೇ ಆಗಿಲ್ವ ಎಂದು ಕೇಳ್ತಾನೆ. ನೀವು ಏನು ಹೇಳುತ್ತಿದ್ದೀರಾ ಅಂತ ನನಗೆ ಅರ್ಥ ಆಗುತ್ತಿಲ್ಲ ಎಂದು ಹೇಳ್ತಾನೆ. ಆಗ ಶ್ರೀಮಂತ, ನಿನಗೆ ನೆನಪಿದೆಯಾ? 5 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಒಬ್ಬ ಶ್ರೀಮಂತ ನಿನಗೆ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ, ನೆನಪಿದೆಯಾ? ಹಾಂ ಹೌದು, ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ನನಗೆ ನೆನಪಿದೆ. ಆ ವಿಸಿಟಿಂಗ್ ಕಾರ್ಡ್ನ ಬಿಸಾಕಿದ್ದೆ ನಾನು. ಇದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳ್ತಾನೆ. ನಾನು ಕೂಡ ಇದೇ ಹೋಟೆಲಲ್ಲಿ ಕಸ ಗುಡಿಸ್ತಾ ಇದ್ದೆ. ಆ ಕಾರ್ಡ್ನ ನನ್ನ ಕೈಯಲ್ಲಿ ಎತ್ತುಕೊಂಡು ಒಂದು ಸಾರಿ ಯೋಚನೆ ಮಾಡಿದೆ, ಇವನ್ ಥರ ಈ ವಿಸಿಟಿಂಗ್ ಕಾರ್ಡ್ನ ಎಸೆದು ಬಿಟ್ರೆ, ಈ ಅವಕಾಶ ಮಿಸ್ ಮಾಡಿಕೊಂಡ್ರೆ ನನ್ನಂತ ಮುಟ್ಟಾಳು ಯಾರು ಇರಲ್ಲ ಅಂತ ಅಂದ್ಕೊಂಡೆ. ಆ ವ್ಯಕ್ತಿಗೆ ಫೋನ್ ಮಾಡಿದೆ. ಮಾರನೇ ದಿನ ಆ ವಿಸಿಟಿಂಗ್ ಕಾರ್ಡ್ನ ತೋರಿಸ್ದೆ. ಆಗ ನನಗೆ ಬಿಸ್ನೆಸ್ ಮಾಡೋದನ್ನು ಹೇಗೆ ಅಂತ ಹೇಳಿಕೊಟ್ರು. ನಾನು ಇಂದು ಎಷ್ಟೋ ಕಂಪ್ನಿಯ ಮಾಲೀಕನಾಗಿದ್ದೇನೆ. ನಿನಗೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡಿದ್ರೆ, ನೀನು ಕೂಡ ನನ್ನ ಹಾಗೆ ಮಾಡಿದ್ರೆ, ನೀನು ಇವತ್ತಿಗೆ ಆ ಗರ್ಭ ಶ್ರೀಮಂತನಾಗುತ್ತಿದ್ದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಅದಕ್ಕೆ ಇನ್ನು ಇದೇ ಹೋಟೆಲಲ್ಲಿ ಕೆಲಸ ಮಾಡುತ್ತಿದ್ದೀಯಾ? ಲೈಫಲ್ಲಿ ನಮಗೆ ಯಾವಾಗ ಅವಕಾಶ ಸಿಗುತ್ತೋ ಅದನ್ನು ನಾವು ಸ್ವಚ್ಛ ಮನಸ್ಸಿನಿಂದ ಅವಕಾಶವನ್ನು ಯೂಸ್ ಮಾಡ್ಕೋಬೇಕು. ನಿಮಗೆ ಯಾವ ಅವಕಾಶ ಸಿಕ್ಕರೂ ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ಳಿ. ಅವಕಾಶ ಪದೇ ಪದೇ ಬರಲ್ಲ. ಸಣ್ಣ ಅವಕಾಶಗಳನ್ನು ಕೂಡ ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸಿ, ಸರಿಯಾಗಿ ಎಫೆಕ್ಟಾಗಿ ಕೆಲಸ ಮಾಡಿ, ನೀವು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ. ಇಂತಹ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.